ಕಬಾಬ್. ಆಲೂಗಡ್ಡೆಯಿಂದ ಕಬಾಬ್ ಮಾಡಿ ತುಂಬ ಕ್ರಿಸ್ಪಿಯಾಗಿರ್ತೈತಿ. ಆಲೂಗಡ್ಡೆ ಕಬಾಬ್. ನಾವು ನಾನ್ ವೆಜ್ ತಿನ್ನಲ್ಲ, ನಮಗೆ ಹೆಂಗೆ ಕಬಾಬ್ ತಿನ್ನೋದು ಹೆಂಗೆ ಅಂತಂದು ಹೇಳಿ ಇಲ್ಲ ಅಂತಂದರೆ ಆಲೂಗಡ್ಡೆಯಿಂದ ಮಾಡ್ಕೊಳ್ರಿ. ವೆಜಿಟೇರಿಯನ್ಸ್ ಮಳೆ ಬರಬೇಕಾದ್ರೆ ಸಂಜೆ ತಿನ್ನೋಕೆ ಚೆನ್ನಾಗಿರ್ತೈತಿ. ಹುಡುಗರು ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದಾಗ ತಿನ್ನೋಕ್ಕೂ ಚೆನ್ನಾಗಿ ಅನ್ನಿಸ್ತೈತಿ. ವೆಜಿಟೇರಿಯನ್ ಅವ್ರು ಚಿಂತೆ ಮಾಡಬೇಕಾಗಿಲ್ಲ. ಆಲೂಗಡ್ಡೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಲು ಇಡಬೇಕು. ಸ್ವಲ್ಪ ಬೆನೆಯಲ್ಲಿಡಿ. ಅರ್ಧ ಬೆಂದರೆ ಸಾಕು. ಅಚ್ಚ ಖಾರದ ಪುಡಿ, ಅಕ್ಕಿ ಹಿಟ್ಟು, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಡಲೆ ಹಿಟ್ಟು, ಮೊದಲೇ ಬೇಯಿಸಿಟ್ಟಿರೋ ಆಲೂಗಡ್ಡೆ, ಚೆನ್ನಾಗಿ ಕಲಿಸ್ಕೋಬೇಕು. ಚಾಟ್ ಮಸಾಲ ಅಥವಾ ನಿಮಗೇನಾದರೂ ನಮಗೆ ಇದು ಮಸಾಲ ಬೇಕಂತಂದರೆ ಹಾಕೋಬೋದು. ನಾನು ಜಾಸ್ತಿ ಮಸಾಲ ರೆಫರ್ ಮಾಡಲ್ಲ ಹೆಲ್ತ್ ಸಲುವಾಗಿ. ಗರಂ ಮಸಾಲ, ಚಾಟ್ ಮಸಾಲ ನಿಮಗೆ ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಜಾಸ್ತಿ ಮಸಾಲ ಏನು ಯೂಸ್ ಮಾಡಲ್ಲ. ವೆರಿ ಸಿಂಪಲ್ ಈಸಿ ವೇನಲ್ಲಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟಲ್ಲೇ ಮಾಡ್ಬೋದು. ಆಮ್ಚೂರ್ ಪೌಡ್ರು, ಗರಂ ಮಸಾಲ, ಚಾಟ್ ಮಸಾಲ ಏನು ಬಳಸ್ತಾ ಇಲ್ಲ. ನಾ ಫುಡ್ ಕಲರ್ನೂ ಹಾಕಿಲ್ಲ. ಫುಡ್ ಕಲರ್ ಇದ್ದರೆ ಹಾಕೊಳ್ಳಿ. ಜಾಸ್ತಿ ನ್ಯಾಚುರಲ್ ಆಗಿ ಯೂಸ್ ಮಾಡೋಕ್ಕೆ ಹೋಗಿ ಫುಡ್ ಕಲರ್ ಅಥವಾ ಮಸಾಲ ಐಟಮ್ಸ್ ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಮಾಡಿರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆಜ್ ಕಬಾಬ್. ಆಲೂಗಡ್ಡೆ ಕಬಾಬ್. ಆಲೂಗಡ್ಡೆ ಬೇಯಿಸಿ ಉಪ್ಪು, ಖಾರ, ಅರಿಶಿನ ಪುಡಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಶುಂಠಿ, ನಾ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ, ನೀರು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ. ಇದನ್ನು ಟೊಮಾಟೊ ಸಾಸ್ ಹಾಕಿ ಮತ್ತೆ ಫ್ರೈ ಮಾಡ್ಬೋದು. ನಾನು ಬೇಡ ಅಂಥೇಳಿ ನಾನು ಜಾಸ್ತಿ ಮಸಾಲೆ ರೆಫರ್ ಮಾಡಲ್ಲ. ಆರೋಗ್ಯಕ್ಕಾಗಿ ಜಾಸ್ತಿ ಮಸಾಲೆ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ. ಆಲೂಗಡ್ಡೆ ಕಬಾಬ್ ವೆಜಿಟೇರಿಯನ್ ಅವರು ಕೂಡ ತಿನ್ಬೋದು. ಕಬಾಬ್ ನಮಗೆ ಕಬಾಬ್ ತಿನ್ನೋಕೆ ಆಗಲ್ಲ, ನಾವು ವೆಜಿಟೇರಿಯನ್ ಅಂತ ಚಿಂತೆ ಮಾಡೋದೇ ಬೇಡ. ಆಲೂಗಡ್ಡೆ ಕಬಾಬ್ ಮಾಡ್ಕೊಳ್ರಿ.